ಮನಸ್ಸು ಏನು ಯೋಚಿಸುತ್ತೋ ಅದ್ರ ಬಗ್ಗೆ ನೀವು ಮತ್ತೆ ಮತ್ತೆ ಯೋಚನೆ ಮಾಡ್ತಾನೆ ಇದ್ದರೆ ಅದು ಹಾಗೆ ನಿಜ ಅಂತ ನಂಬೋಕೆ ಶುರು ಮಾಡ್ತೀರಾ. ಜಾಕ್ ಆ್ಯಂಡ್ ಫೀಲ್ಡ್ ಅವ್ರು ಹೇಳ್ತಾರೆ, ನೀವು ಸ್ವಂತ ನಂಬಿಕೆಗಳನ್ನ ಪ್ರಶ್ನಿಸ್ಕೋಬೇಕಾಗುತ್ತೆ. ನೀವು ಏನು ಯೋಚಿಸ್ಬೋದು, ನೀವೇನನ್ನ ನಂಬಬಹುದು, ನೀವುಗಳು ಏನೇನು ಥಿಂಕ್ ಮಾಡ್ತೀರೋ ಅದ್ರ ಮೇಲೆ ವಿಶ್ವಾಸ ಮಾಡ್ಬೋದು, ನೀವು ಅದನ್ನು ಪಡ್ಕೊಳ್ಳಬಹುದು. ನೀವೊಂದು ಗೋಲ್ನ ಪಿಚ್ ಮಾಡಬೇಕಾಗುತ್ತೆ. ಅದು ಫೇಲ್ ಆಗೋಕ್ಕೆ ಲಾಯಕ್ ಅಂತ ಗೊತ್ತಿದ್ರೂ ಪರವಾಗಿಲ್ಲ, ಒಂದು ಗೋಲ್ನ ಪಿಚ್ ಮಾಡಬೇಕಾಗುತ್ತೆ. ನೀವು ಯಾವತ್ತೂ ಪ್ರಶ್ನೆ ಮಾಡ್ಕೋಬೇಡ್ರಿ ನೀವು ಗೋಲಿಗೆ ಅರ್ಹರಿದ್ದೀರಾ ಅಂತ. ಕೇಳ್ರಿ, ಆ ಗೋಲಿಗೆ ಕೇಳ್ರಿ ನಿಮ್ಮ ಹತ್ರ ಬರೋಕ್ಕೆ ಅರ್ಹತೆ ಇದೆಯಾ ಅಂತ. ಯಾಕಂದರೆ ನಿಮ್ಮ ಜೀವನವನ್ನು ಪಣಕ್ಕಿಟ್ಟಿರ್ತೀರಾ. ಇದರಿಂದ ಯಾವಾಗಲೂ ದೊಡ್ಡ ಗುರಿಗಳನ್ನ ಸೆಲೆಕ್ಟ್ ಮಾಡಿರಿ, ಅದನ್ನು ಫಾಲೋ ಕೂಡ ಮಾಡಬೇಕಾಗುತ್ತೆ. ನೀವುಗಳು ದೊಡ್ಡ ಗುರಿಗಳನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿರ್ತೀರಾ? ನಿಮ್ಗೆ ಏನಾದರೂ ಸಿಗಲಿ ಅಂತನಾ? ಅಲ್ಲ. ಯಾಕೆ ಗೋಲ್ ಫಿಕ್ಸ್ ಮಾಡ್ಕೋತೀರಾ ಅಂದರೆ ಅದರಿಂದ ನೀವು ಖುದ್ದಾಗಿ ಗ್ರೋ ಆಗೋಕ್ಕೋಸ್ಕರ. ನಾವು ಇದನ್ನು ಎಷ್ಟು ಅರ್ಥ ಮಾಡ್ಕೊಳ್ತೀವೋ ಅದಕ್ಕಿಂತ ಹೆಚ್ಚಿಗೆ ಪೊಟೆನ್ಷಿಯಲ್ ಇಟ್ಕೊಂಡಿರುತ್ತೆ. ನಿಮ್ಮ ಹತ್ರ ಅದ್ಭುತ ಶಕ್ತಿ ಇದೆ. ನೀವು ಪರ್ಸಿಸ್ಟೆನ್ಸಿ ಆಗಿರಬೇಕಾಗುತ್ತೆ. ಯಾರು ಕಷ್ಟಗಳನ್ನ ಸಹಿಸೋಕ್ಕಾಗಲ್ವೋ ಅವರು ಯಶಸ್ಸು ಪಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಫೇಲ್ಯೂರ್ನ ಒಪ್ಕೊಳ್ಳಲ್ವೋ, ಗೆಲುವನ್ನು ಬಿಟ್ಕೊಡಲ್ವೋ, ತಮ್ಮ ಕಠಿಣ ಪರಿಶ್ರಮದಿಂದ ಅವ್ರು ಏನೇ ಗೋಲನ್ನು ಯೋಚಿಸಿರಲಿ ಅದವ್ರಿಗೆ ಸಿಕ್ಕೇ ಸಿಗುತ್ತೆ. ನೀವು ನಿಧಾನವಾಗಿ ಅರ್ಥ ಮಾಡ್ಕೊಳ್ತೀರಾ. ಏನೋ ನೀವು ಮಾಡಬೇಕಂತಿದ್ದೀರೋ ಅದಕ್ಕೆ ಯಾವುದೇ ಸೀಮಾರೇಖೆ ಅನ್ನೋದೇ ಇರೋದಿಲ್ಲ. ಐಡಿಯಾಸ್ ಒಂದು ಇಂಟೆಂಜಿಬಲ್ ಫೋರ್ಸ್ ಆಗಿರುತ್ತೆ, ಕಲ್ಪನೆಗಳು ಒಂದು ಅಮೂರ್ತ ಶಕ್ತಿ. ಆದರೆ ಅವುಗಳ ಶಕ್ತಿ ನಿಮ್ಮ ಮೈಂಡ್ಗಿಂತ ಜಾಸ್ತಿ ಆಗಿರುತ್ತೆ. ಎಲ್ಲದು ಹುಟ್ಟಿರುತ್ತೋ ಆ ಮನಸ್ಸಿನಿಗಿಂತ ದೊಡ್ಡದಾಗಿರುತ್ತೆ. ಐಡಿಯಾಸ್ ಲೈಫ್ ಫಾರ್ ಎವರ್. ಕಲ್ಪನೆಗಳು ಶಾಶ್ವತವಾಗಿ ಜೀವಿಸ್ತವೆ. ಬೇಕಾದರೆ ಮೈಂಡ್ ನಾಶ ಆದರೂ ಕೂಡ. ಆದರೆ ನೀವು ನಿಮ್ಮ ಹೃದಯವನ್ನು ನಂಬಬೇಕು. ಎಲ್ಲಿವರೆಗೂ ನಿಮ್ಮೊಳಗೆ ಐಡಿಯಾಸನ್ನು ನೀವು ಆಳವಾಗಿ ತಗೊಳ್ಳಲ್ವೋ ಅಲ್ಲಿವರೆಗೂ ಅದು ನಿಜ ಆಗಲ್ಲ. ನಿಮ್ಮ ಇಮ್ಯಾಜಿನೇಷನ್ನೇ ನಿಮ್ಮನ್ನು ಫ್ಯೂಚರ್ಗೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯ, ಮತ್ತು ಫ್ಯೂಚರ್ನ ಈಗಲೇ ಮೀಟ್ ಕೂಡ ಮಾಡಿಸುತ್ತೆ. ನೀವು ಆ ವ್ಯಕ್ತಿ ಥರ ಆ್ಯಕ್ಟ್ ಮಾಡಬೇಕಾಗುತ್ತೆ. ನೀವು ಏನು ಆಗಬೇಕಂತಿದ್ದೀರೋ, ನೀವೇನಾದರೂ ಪದೇ ಪದೇ ಅದೇ ಥರ ಆ್ಯಕ್ಟ್ ಮಾಡ್ತಾ ಇದ್ದಾಗ ಒಂದು ದಿನ ನೀವು ಅದ್ರ ಮೇಲೆ ವಿಶ್ವಾಸ ಮಾಡೋಕ್ಕೆ ಶುರು ಮಾಡ್ತೀರಾ. ದೊಡ್ಡ ಕೆಲಸಗಳನ್ನ ಮಾಡೋ ಜವಾಬ್ದಾರಿ ನಿಮಗಿರುತ್ತೆ. ಜಾಕ್ ಆ್ಯಂಡ್ ಫೀಲ್ಡ್ ಅವರು ಹೇಳ್ತಾರೆ, ನಾವು ಹೆಚ್ಚು ದಿನ ಇರಲ್ಲ ಅಂತ ಗೊತ್ತು, ನಿಜಾನೇ. ಆದರೆ ನಮ್ಮಲ್ಲಿ ಫೆಸಿಲಿಟೀಸ್ ಇದೆ, ಶಕ್ತಿಗಳಿವೆ. ನೀವುಗಳು ದೊಡ್ಡ ಕೆಲಸ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಹೇಗಿದನ್ನು ಕೇಳ್ತಿದ್ದೀರೋ ಖುದ್ದಾಗಿ ಒಂದು ಕ್ವಶನ್ ಕೇಳ್ಕೊಳ್ರಿ. ನೀವು ಯಾರು? ನೀವು ನಿಮ್ಮ ವಾಸ್ತವತೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಹೊಸ ಆತ್ಮವನ್ನು ಕಂಡುಕೊಳ್ಬೋದು, ಹೊಸ ಚಿತ್ರವನ್ನು ರೆಡಿ ಮಾಡ್ಕೋಬೋದು. ನೋಡಿರಿ, ಯಾವುದೇ ವ್ಯಕ್ತಿಗೆ ಯಶಸ್ಸು ಬೇಕಂದರೆ ಆ ವ್ಯಕ್ತಿ ಒಳಗಡೆ ಒಂದು ಸ್ಟ್ರಾಂಗ್ ಇಮೇಜ್ ಮಾಡ್ಕೋಬೇಕಾಗುತ್ತೆ. ಮತ್ತು ಆ ಇಮೇಜಿನ ಜೊತೆ ಸಚೇತ ಆಗಿರಬೇಕಾಗುತ್ತೆ. ನಿಜವಾಗ್ಲೂ ಯಾವುದೋ ಒಂದು ವಿಷಯದ ಸ್ಪಿರಿಟನ್ನು ಜೀವಿಸೋದಾಗಿರುತ್ತೆ. ನೀವು ಸ್ಫೂರ್ತಿ ಪಡೆದಾಗಲೇ ದೊಡ್ಡ ಕೆಲಸ ಮಾಡೋಕ್ಕಾಗೋದು. ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಗಳು, ವಿನ್ಸೆಂಟ್ ವ್ಯಾನ್ ಗೋ, ಇವರು ಕೂಡ ಯಾವುದೋ ಒಂದು ಇನ್ಸ್ಪಿರೇಷನಿಂದ ದೊಡ್ಡ ಕೆಲಸ ಮಾಡಿದರು. ಅದೇ ಇನ್ಸ್ಪಿರೇಷನ್ನು ನಿಮ್ಮ ಹತ್ರನೂ ಇದೆ. ಒಂದು ಕಲ್ಪನೆ ಕೇವಲ ಒಂದು ವಿಚಾರ ಅಲ್ಲ, ವಿಚಾರಗಳ ಸಂಗ್ರಹಗಳು ಯಾವುದೋ ಒಂದು ಲಕ್ಷ್ಯದ ಕಡೆ ಮುಂದೆ ಹೋಗ್ತಿರುತ್ತೆ. ಯೋಚನೆ ಮಾಡೋ ಶಕ್ತಿ ತುಂಬ ದೊಡ್ಡ ಶಕ್ತಿ ಆಗಿದೆ. ಅದು ಪ್ರತಿ ವ್ಯಕ್ತಿ ಹತ್ರನೂ ಇದೆ. ನೀವು ಏನೇನು ಬಯಸ್ತಿರೋ ಅದನ್ನು ನೀವು ಮನಸ್ಸಿನಲ್ಲಿ ಯೋಚಿಸ್ರಿ ಮತ್ತು ಅನುಭವಿಸ್ರಿ. ಹೇಗಂದರೆ ಅದು ಮುಂಚೆನೇ ನಿಮ್ಮ ಹತ್ರ ಇದೆ ಅಂತ. ನೀವೇನು ಥಿಂಕ್ ಮಾಡಿದರೂ ಅದನ್ನು ಪಡ್ಕೋಬಹುದು. ಆದರೆ ನೀವು ಅದನ್ನು ಸಬ್ಕಾನ್ಷಿಯಸ್ ಲೆವೆಲ್ನಲ್ಲಿ ವಿಶ್ವಾಸ ಮಾಡಬೇಕಾಗುತ್ತೆ. ಈ ವಿಶ್ವಾಸ ಯಾವಾಗ ಬರುತ್ತೆ ಅಂದರೆ ಪದೇ ಪದೇ ನಿರಂತರವಾಗಿ ಅಭ್ಯಾಸ ಮಾಡಿದಾಗ. ಎಲ್ಲ ಮಹಾನ್ ಲೀಡರ್ಸು ಈ ಮಾತನ್ನು ಒಪ್ಕೊಂಡಿದ್ದಾರೆ. ನೀವೇನು ಯೋಚಿಸ್ತೀರೋ ಅದೇ ಆಗ್ತೀರಾ. ಯಾವಾಗಲೂ ಒಂದು ಬೆಟರ್ ಆಪ್ಷನ್ನು. ಜಸ್ಟ್ ಅದನ್ನು ಕೈ ತಪ್ಪೋಗೋಕ್ಕೆ ಬಿಡಬೇಡ್ರಿ. ಮೈ ಗುಡ್ ಫ್ರೆಂಡ್ ಮಿಲ್ಟ್ ಕ್ಯಾಮೆಲ್, ಒಲಿಂಪಿಕ್ನಲ್ಲಿ ಗೋಲ್ಡ್ ಮೆಡಲಿಸ್ಟು, ಅವರೊಂದು ಮಾತು ಹೇಳ್ತಾ ಇದ್ರು. ಬಹಳ ಅಥ್ಲೆಟ್ಸ್ಗಳು ನನಗಿಂತ ಪರ್ಫೆಕ್ಟ್ ಆಗಿದ್ರು ಕೂಡ ಅವರುಗಳು ಅರ್ಧದಲ್ಲೇ ಬಿಟ್ಬಿಟ್ಟು ಹೋಗ್ತಾಯಿದ್ರು. ನಿಮ್ಮ ಕಂಡೀಷನಿಂಗು ಬೆಳೆದಿರೋ ರೀತಿಯೇ ನಿಮ್ಮನ್ನು ಒಪ್ಕೊಳ್ಳೋ ರೀತಿ ಮಾಡುತ್ತೆ, ಬಲವಂತ ಮಾಡುತ್ತೆ. ನೀವು ಜೆನೆಟಿಕ್ಕು ಮತ್ತು ಎನ್ವೈರನ್ಮೆಂಟು ಕಂಡೀಷನ್ನಿಂದ ನಿಮ್ಮ ಜೀವನವನ್ನೇ ಕಂಟ್ರೋಲ್ ಮಾಡೋ ಶಕ್ತಿನ ಕಳ್ಕೊಂಡ್ಬಿಟ್ಟಿರ್ತೀರ. ಇದಕ್ಕೋಸ್ಕರನೇ ಬಹಳ ಇಂಟೆಲಿಜೆಂಟ್ ಜನಗಳು ಕೂಡ ದುಡ್ಡಿನ ವಿಚಾರದಲ್ಲಿ ಸಂಘರ್ಷ ಪಡ್ತಾ ಇರ್ತಾರೆ. ತುಂಬ ಬ್ರಿಲಿಯಂಟ್ ಜನಗಳು ಕೂಡ ಸಂತೋಷವಾಗೇ ಇರೋದಿಲ್ಲ. ಬಹಳ ಜನಗಳು ಜೀನಿಯಸ್ ಆಗಿದ್ರೂ ಕೂಡ ಯಶಸ್ಸು ಸಿಕ್ಕಿರಲ್ಲ. ಇದಕ್ಕೆಲ್ಲ ಕಾರಣ ನಿಮಗೆ ಗೊತ್ತೇ ಆಗಿರಲ್ಲ ನೀವೆಲ್ಲಿ ತಪ್ಪು ಮಾಡ್ತಿದ್ದೀರಾ ಅಂತ. ನೀವು ಅಲ್ಲೇ ಅಂಟ್ಕೊಂಡು ಬಿಟ್ಟಿರ್ತೀರ. ಯಾಕಂದರೆ ನಿಮಗೆ ಗೊತ್ತಾಗಲ್ಲ ಹೇಗೆ ಬದಲಾವಣೆ ತಂದ್ಕೋಬೇಕು ಅಂತ. ಆದರೆ ನೀವು ಅರ್ಥ ಮಾಡ್ಕೋಬೇಕು, ನೀವುಗಳು ಅದೇ ರೀತಿ ಜೀವಿಸೋಕ್ಕೆ ಒತ್ತಾಯಿಸಲ್ಪಟ್ಟಿಲ್ಲ, ಯಾರೂ ಬಲವಂತ ಮಾಡಿಲ್ಲ. ನೀವು ನಮ್ಮವರು ಅಂದ್ಕೊಂಡಿದ್ದೀನಿ. ನನ್ನ ಧ್ವನಿ ಕೇಳ್ತಿದ್ರೆ ನಿಮ್ಮ ಜೀವನ ಬದಲಾಗೋ ಸಮಯ ಈಗಲೂ ಇದೆ. ನೀವು ಯೋಚಿಸ್ಬೋದು ಇದನ್ನು ಹೇಗೆ ಸರಿ ಮಾಡ್ಕೋಬೋದು, ಇಂಪ್ರೂವ್ ಮಾಡ್ಕೋಬೋದು ಅಂತ. ಆದರೂ ನೀವು ಯಾಕೆ ಮಾಡೋದಿಲ್ಲ? ಇದ್ರ ಕಾರಣದಿಂದನೇ ನೀವು ಆ ರೀತಿ ಪ್ರೋಗ್ರಾಮ್ಡ್ ಆಗಿರ್ತೀರಾ. ಹೇಗಂದರೆ ನೀವು ನಿಮ್ಮ ಮನಸ್ಥಿತಿಯನ್ನು ಟ್ರೈನ್ ಮಾಡಿದ ಹೊರತಾಗಿ ಚೇಂಜ್ ಏನೂ ಆಗಲ್ಲ. ನಿಮ್ಮ ಮೈಂಡ್ಸೆಟ್ ಮತ್ತು ಬಿಲೀಫ್ ಸಿಸ್ಟಮ್ ಬದಲಾಗಿಲ್ಲ ಅಂದರೆ ಏನೊಂದು ಬದಲಾಗೋದೇ ಇಲ್ಲ.
ನಿಮಗೆ ಯಾವುದೇ ಸೀಮಾರೇಖೆನೇ ಇರೋದಿಲ್ಲ. ನೀವು ಅನಂತ ಸಂಭಾವನೆಯಿಂದ ಪಾಸಿಬಿಲಿಟೀಸಿಂದ ಸಂಪೂರ್ಣ ಆಗಿಬಿಡ್ರಿ. ಯಾವಾಗ ನಿಮ್ಮ ಪರ್ಸೆಪ್ಷನ್ನು ಬದಲು ಮಾಡ್ತೀರೋ ಆಗ ನಿಧಾನವಾಗಿ ಪೂರ್ತಿ ರಿಯಾಲಿಟಿ ಬದಲಾಗುತ್ತೆ. ಒಂದು ಐಡಿಯಾ ಒಂದು ಕಲ್ಪನೆಯೇ ಆಗಿರುತ್ತೆ. ಯಾವಾಗ ಅದ್ರ ಜೊತೆ ಡೀಪ್ಲಿ ಕನೆಕ್ಟೆಡ್ ಆಗ್ತಿರೋ ಆಗ ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ನೀವು ಇದನ್ನು ಡಿಸೈಡ್ ಮಾಡಬೇಕಾಗುತ್ತೆ. ನೀವು ನಿಮ್ಮ ಜೀವನದಲ್ಲಿ ಸಂಪತ್ತು ಸಮೃದ್ಧಿಯನ್ನು ಹೇಗೆ ಅಟ್ರಾಕ್ಟ್ ಮಾಡ್ಕೋಬೇಕಂತಿದ್ದೀರಾ ನಿರ್ಧಾರ ಮಾಡಿರಿ. ನೀವು ಏನು ಬೇಕಾದರೂ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ನೀವೇನಾದರೂ ಮನಿ ಅಬಂಡೆನ್ಸ್ ಬಯಸಿದ್ರೆ ಇಲ್ಲಿಂದನೇ ಪ್ರಾರಂಭ ಆಗುತ್ತೆ. ಸಂಬಂಧಗಳಲ್ಲಿ ಸಾಮರಸ್ಯ ಬೇಕಂದರೆ ಇಲ್ಲಿಂದನೇ ಶುರುವಾಗುತ್ತೆ. ನಿಮ್ಮ ಬಿಸ್ನೆಸ್ಸು, ನಿಮ್ಮ ಸಕ್ಸಸ್ಸು, ನಿಮ್ಮ ಫ್ರೀಡಮ್ಮು, ನಿಮ್ಮ ಫೈನಾನ್ಷಿಯಲ್ ಫ್ರೀಡಮ್ಮು ಎಲ್ಲನೂ ನಿಮ್ಮ ಮನಸ್ಸಿನಿಂದನೇ ಶುರುವಾಗುತ್ತೆ. ಯಾಕಂದರೆ ಯಾವಾಗಲೂ ದೊಡ್ಡದು ಮಾಡೋಕ್ಕೆ ಬಯಸಿದಾಗ ವೆಲ್ತ್ ಕ್ರಿಯೇಷನ್ ಆಗಿರಲಿ, ಬಿಸ್ನೆಸ್ ಆಗಿರಲಿ, ಯಾವುದೋ ಸಕ್ಸಸ್ ಜರ್ನಿ ಆಗಿರಲಿ, ನಿಮಗೆ ಒಂದಲ್ಲ ಒಂದಿನ ಬ್ರಿಕ್ ವಾಲ್ ಗೋಡೆಗೆ ಹೊಡ್ಕೋಬೇಕಾಗುತ್ತೆ. ಗೋಡೆಗೆ ಡಿಕ್ಕಿ ಹೊಡ್ಕೋತೀರಾ, ಆಗ ನಿಮ್ಮ ಹಳೇ ಮನಸ್ಥಿತಿ ಮುರಿಯುತ್ತೆ. ಈ ಟೈಮಲ್ಲೇ ಹಳೇ ಮೈಂಡ್ಸೆಟ್ಟು ನಿಮಗೆ ಸೋಲು ಒಪ್ಕೊಳ್ಳೋಕ್ಕೆ ಒಪ್ಪಿಸುತ್ತೆ. ಇದೇ ನಿಮ್ಮ ಪ್ಯಾರಾಡೈಮ್, ಹಳೇ ಮಾದರಿ ಅದನ್ನೇ ಮಾಡುತ್ತೆ. ಆದರೆ ನೀವು ಮುಂದುವರಿಬೇಕು, ಪರ್ಸಿಸ್ಟೆನ್ಸಿ ಆಗಿರಬೇಕು, ನಿರಂತರತೆಯ ಅಭ್ಯಾಸ ಮಾಡಬೇಕು. ವಿಕಸಿತ ಮಾಡೋ 4 ಈಸಿ ಸ್ಟೆಪ್ಸು. ಮೊದಲನೇದು ಕ್ಲಿಯರ್ ಪರ್ಪಸ್ಸು. ಹೇಗಂದರೆ ಅದನ್ನು ಪೂರ್ತಿ ಮಾಡ್ಕೊಳ್ಳೋ ತೀವ್ರವಾದ ಇಚ್ಛೆ ಇರಬೇಕು, ಬರ್ನಿಂಗ್ ಡಿಸೈರ್. ಎರಡನೇದು ನಿರಂತರವಾಗಿ ಕಾರ್ಯರೂಪಕ್ಕೆ ತರಬೇಕಾದ ಚತುರ ಯೋಜನೆ ಮಾಡಬೇಕು. ಮೂರನೇದು ನಿಮ್ಮ ಮೈಂಡಿನ ಎಲ್ಲ ನೆಗೆಟಿವ್ ಮತ್ತು ಡಿಸ್ಕರೇಜ್ ಇನ್ಫ್ಲುಯೆನ್ಸಸ್ಸು, ಎಲ್ಲ ನಕಾರಾತ್ಮಕ ಮತ್ತು ತೊಂದರೆ ಕೊಡೋ ಪ್ರಭಾವಗಳಿಂದ ದೂರ ಇರಬೇಕು. ಅವರು ರಿಲೇಷನ್ಸೇ ಆಗಿರಲಿ, ಫ್ರೆಂಡ್ಸ್ ಆಗಿರಲಿ, ಯಾರಾದರೂ ಆಗಿರಲಿ, ನಿಮ್ಮ ಡ್ರೀಮನ್ನು ಸಣ್ಣದಾಗಿ ನೋಡೋದು, ಗೇಲಿ ಮಾಡೋದು, ಅವರಿಂದ ದೂರ ಇರಿ. ನಾಲ್ಕನೇದು ಪವರ್ಫುಲ್ ಆ್ಯಂಡ್ ಪಾಸಿಟಿವ್ ಲಾಯ್ಸ್. ನಿಮ್ಮ ಗುರಿಗಳನ್ನ ಸಾಧಿಸೋಕ್ಕೆ ಸಹಾಯ ಮಾಡೋ ಪ್ರಬಲ ಮತ್ತು ಸಕಾರಾತ್ಮಕ ಮೈತ್ರಿಯನ್ನು ಕ್ರಿಯೇಟ್ ಮಾಡ್ಕೊಳ್ರಿ. ಇದರಿಂದ ನಿಮ್ಮ ಗೋಲ್ ಹತ್ರ ಹೋಗೋಕ್ಕೆ ಎಂಕರೇಜ್ ಆಗುತ್ತೆ. ಈ 4 ಸ್ಟೆಪ್ಪು ಪ್ರತಿಯೊಂದು ಕ್ಷೇತ್ರದಲ್ಲೂ ಸಕ್ಸಸ್ಸು ಮತ್ತು ಫೈನಾನ್ಷಿಯಲ್ ಅಬಂಡೆನ್ಸ್ಗಾಗಿ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ನೀವಿಲ್ಲಿ ಗ್ರೋ ಆಗ್ತಿರೋ ಕಳೆದೋಗ್ತಿರೋ ಈ ಚಾಯ್ಸು ನಿಮ್ಮದೇ ಆಗಿರುತ್ತೆ. ನಿಜ ಏನಂದರೆ ನಿಮಗೆ ಏನೂ ಲಿಮಿಟ್ ಇರೋದಿಲ್ಲ. ಏನಾದರೂ ಸೀಮಾರೇಖೆ ಇದೆ ಅಂದರೆ ಅದು ಕೇವಲ ನಿಮಗೆ ನೀವು ಹಾಕ್ಕೋಬೇಕಷ್ಟೆ. ಜಾಕ್ ಕ್ಯಾನ್ಫೀಲ್ಡ್ ಅವರ ಈ ಅನುವಾದದ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿರಿ. ಏನಾದರೂ ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು. ಥಿಂಕ್ ಅಬೌಟ್ ಇಟ್.